ಕಳೆದ 6 ತಿಂಗಳ ಮಟ್ಟಿಗೆ ಕೆಲಸಕ್ಕಾಗಿ ಬಂದಂತಹ ಕಾರ್ಮಿಕರಿಗೆ ಕೆಲಸವನ್ನು ಮಾಡಿಸಿಕೊಂಡು ಇದೀಗ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದ್ದು 1 ತಿಂಗಳ ವೇತನವನ್ನು ನೀಡದೆ ಸತಾಯಿಸುತ್ತಿರುವುದರಿಂದ ಕಾರ್ಮಿಕರು ಪ್ರೆಸ್ಟೀಜ್ ಗೇಟ್ ಬಳಿ ಜಮಾಯಿಸಿ ತಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಹಾಗೂ ವೇತನವನ್ನು ನೀಡುವಂತೆ ಒತ್ತಾಯಿಸಿ ತಮ್ಮ ಅಳಲನ್ನು ತೋಡಿಕೊಂಡರು. ಸಿಬ್ಬಂದಿ ಮುನಿರಾಜು ಮಾತನಾಡಿ, ಆರ್ಕೆ ಏಜೆನ್ಸಿಯಿಂದ ಇಲ್ಲಿನ ಪ್ರೆಸ್ಟೀಜ್ನಲ್ಲಿ ಸೆಕ್ಯೂರಿಟಿ ಕೆಲಸಕ್ಕಾಗಿ ನೇಮಿಸಲಾಗಿತ್ತು. ಅದರಂತೆ ಕೆಲಸವನ್ನು ಮಾಡಿಕೊಂಡು ಬರಲಾಗುತ್ತಿತ್ತು. ಆದರೆ ಲಾಸ್ಟ್ ಮಂತ್ ಪೇಮೆಂಟ್ ಕೊಡಬೇಕಿತ್ತು, ಬಾಕಿ ಉಳಿಸಿಕೊಂಡಿದ್ದಾರೆ. ಕೇಳಿದ್ರೆ ಇಂದು ನಾಳೆ ಎಂದು ಹೇಳಿ ಕಾಲಹರಣ ಮಾಡುತ್ತಿದ್ದಾರೆ. ಕೆಲಸದಿಂದ ತೆಗೆದು ಹಾಕಿದ್ದಾರೆ. 1 ತಿಂಗಳಾದರೂ ಸಹ ಸತಾಯಿಸುತ್ತಿದ್ದಾರೆ. ಆರ್ಕೆ ಕಂಪನಿಯಿಂದ 50 ಜನರಿಗೆ ಪೇಮೆಂಟ್ ಕೊಡಬೇಕು. ಒಂದೇ ಸಲ ಎಲ್ಲರನ್ನೂ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಎಂದು ಹೇಳಿದ್ರು. ಪೇಮೆಂಟ್ ಕರೆಕ್ಟಾಗಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಒಂದು ಕೆಲಸದಿಂದ ಎಲ್ಲರೂ ತೆಗೆದಾಕ್ಬಿಟ್ಟಿದ್ದಾರೆ. 1 ತಿಂಗಳಾಗೆ ತೆಗೆದು 1 ತಿಂಗಳಾದ್ರೂ ಸತಾಯಿಸ್ತಾ ಇದ್ದಾರೆ. ನಾಳೆದ್ದು ಆಚೆ ನಾಳೆದ್ದು ಹಿಂಗೆ ನಾವು ದೂರ ಊರುಗಳಿಂದ ಬರ್ಬೇಕು, ಎಲ್ಲರೂ ಆಗ್ತಾ ಇಲ್ಲ. ನಮ್ಮ ಪೇಮೆಂಟ್ ನಮ್ಮ ಸೆಟ್ಲ್ ಮಾಡಿಬಿಟ್ರೆ ಸಾಕು ಸರ್. ಆರ್ಕೆ ಕಂಪ್ನಿ, ಆರ್ಕೆ ಅಂತ ನೋಡಿ ID ಕಾರ್ಡ್ ಇದೆ. ಆರ್ಕೆ ಕಂಪ್ನಿ 50 ಜನ ಪೇಮೆಂಟ್ ಬರಬೇಕು. 2 ತಿಂಗಳಿಂದ ಕೊಟ್ಟಿಲ್ಲ ಸರ್ ಪೇಮೆಂಟು. ಅಲಿಸ್ತಾ ಇದ್ದಾರೆ, ಎಲ್ಲ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ ಸೂಪರ್ವೈಸರ್ಗಳು. ಹಿರಿಯ ಸಿಬ್ಬಂದಿ ಮುನಿರಾಜು ಮಾತನಾಡಿ, ಪೇಮೆಂಟ್ ಕೇಳಲು ಸಂಬಂಧಿಸಿದವರಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡಿಕೊಳ್ಳುತ್ತಿದ್ದಾರೆ. ತಿಂಗಳಿನಿಂದ ವೇತನ ಕೊಟ್ಟೇ ಇಲ್ಲ. ನಾವು ಗಲಾಟೆ ಮಾಡ್ತೇವೆ ಎಂದು ಹೇಳಿದ್ರೆ ಗಲಾಟೆ ಬೇಡ, ಕಂಪ್ಲೇಂಟ್ ಕೊಡ್ತೀವಿ ಎಂದು ಹೇಳಿದ್ರೂ ಸಹ ಯಾವುದೇ ಸ್ಪಂದನೆ ನೀಡುತ್ತಿಲ್ಲ. ಕೆಲಸದಿಂದ ಹೊರಬರುವ ಮುನ್ನ ಎಲ್ಲವನ್ನು ಸಂಬಂಧಿಸಿದವರಿಗೆ ಹ್ಯಾಂಡ್ ಓವರ್ ಕೊಟ್ಟೆ ಹೊರ ಬಂದಿದ್ದೇವೆ. ಆದರೆ ಕಳೆದ ತಿಂಗಳ ವೇತನ ಮಾತ್ರ ಬಾಕಿ ಉಳಿಸಿಕೊಂಡಿದ್ದಾರೆ. ಕೂಡಲೇ ವೇತನ ನೀಡಬೇಕು ಎಂದು ಅಳಲು ತೋಡಿಕೊಂಡಿದ್ದರು. ಆಮೇಲೆ ಗೋಪಾಲ್ ಸರ್ ಫೋನ್ ಮಾಡಿದ್ರೆ ಅವ್ರದ್ದು ಸ್ವಿಚ್ ಆಫು ಏನು ಸರ್. ತೆಗಿಲ್ಲ, ಅಂಗಡಿಯವರು ಸಾಲ ಮಾಡಿದ್ವಿ ಏನು ಸರ್. ಪೇಮೆಂಟ್ 2 ತಿಂಗಳಿಂದ ಕೊಟ್ಟೇ ಇಲ್ಲ ಸರ್. 2 ತಿಂಗಳಿಂದ ನಾಳೆ ಅಂತಾನೆ ಹೇಳ್ದೆ. ಗಲಾಟೆ ಮಾಡ್ತೀವಿ ಅಂತಂದರೆ ಗಲಾಟೆ ಬೇಡ, ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ವಿ ಸರ್. ಬೇಡ ಅಂತ ದೀಪ್ ಸರ್ ಹೇಳ್ದ. ಬೇಡ, ಕಂಪ್ಲೇಂಟ್ ಕೊಟ್ಟರೆ ನಾನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸರ್. ಒಳಗಡೆ ಇದ್ದಾನೆ ಸರ್, 61ನಲ್ಲಿ ಇದ್ದಾನೆ PDF ಸರ್. ಅವರು ಈ ಥರ ಇಷ್ಟಿದೆ ಸರ್. ಸಾಲಗಾರ ಎಲ್ಲ ಮನೆ ಹತ್ರ ಬರ್ತಾಯಿದ್ದಾರೆ ಸರ್. ಇವ್ರು ಹೇಳ್ತಾ ಇರೋದು ಕಂಪ್ನಿಯವ್ರು ಸೈನ್ ಆಗ್ತಾ ಇಲ್ಲ, ಬಿಲ್ ಮಾಡ್ತಾ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ನೆನ್ನೆ ಫೋನ್ ಮಾಡಿ ಹೇಳಿದ್ಮೇಲೆ PDF ಸರ್ ಏನು ಹೇಳ್ತಾರೆ ಗೊತ್ತೇನು ಸರ್, 2.5 ಲಕ್ಷ ಕೊಡ್ತಾ ಇದ್ದೀನಿ, ಮೋಟ್ರ್ಗಳು ಹೇಳ್ತಾ ಕಳ್ತನ ಆಗಂತೆ ನಾವಿದ್ದಾಗ ಅಂತ ಹೇಳ್ತಾ ಇದ್ದಾನೆ ದೀಪು. ಎಲ್ಲ ಹ್ಯಾಂಡ್ ಓವರ್ ಕೊಟ್ಟು ನಾವು ಕೆಲಸ ಮಾಡಿದ್ವಿ ಸರ್. ಬರ್ಕೊಟ್ಟಿದ್ವಿ ನಾವು ಎಲ್ಲ 50 ಜನ ಸರ್, 50-60 ಜನ. ಇನ್ನು ಈ ವೇಳೆ ವೇತನ ವಂಚಿತರಾದ ವೆಂಕಟೇಶ್, ಅಂಬರೀಶ್, ಪುನೀತ್, ರಾಜ್, ರಮೇಶ್ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.